ಕ್ಷಣದಲ್ಲೂ ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಆಗಬಹುದು. ಭಾರತೀಯ ಸೇನೆಗೆ ಮುಕ್ತ ಅವಕಾಶವನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಟಾರ್ಗೆಟ್ ಸ್ಥಳ ಸಮಯವನ್ನ ಸೇನೆಯೇ ನಿರ್ಧಾರ ಮಾಡಲಿ. ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ. ಪಾಕಿಸ್ತಾನದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ನರೇಂದ್ರ ಮೋದಿ ಅವರು. ಯುದ್ಧ ಫಿಕ್ಸ್ ಆಯ್ತಾ? ದೆಹಲಿಯ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ನಡೆದಿದೆ ಮಹತ್ವದ ಸಭೆ. ಸೇನಾಧಿಕಾರಿಗಳ ಜತೆ ನಡೆಸಿದಂತಹ ಸಭೆಯಲ್ಲಿ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಭೂಸೇನೆ, ವಾಯುಸೇನೆ, ನೌಕಾಪಡೆ ಮುಖ್ಯಸ್ಥರ ಜೊತೆಗೆ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಫ್ರೀ ಹ್ಯಾಂಡ್ ಅನ್ನ ಕೊಡ್ತಾ ಇದ್ದೀವಿ, ನಿಮಗೆ ಯಾವ ರೀತಿಯಾದಂತಹ ಸಹಕಾರ ಬೇಕೋ ಅದನ್ನ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ನೀವು ಶತ್ರು ದೇಶ ಪಾಕಿಸ್ತಾನದ ಪ್ರತಿಯೊಂದು ಹೆಜ್ಜೆಯನ್ನ, ಪ್ರತಿಯೊಂದು ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಯಾವ ರೀತಿಯಾದಂತಹ ಎದುರೇಟನ್ನ ಕೊಡಬಹುದು ಅನ್ನೋದನ್ನ ನೀವು ನಿರ್ಧರಿಸಿ ಅಂತ ನರೇಂದ್ರ ಮೋದಿ ಮೂರು ಸೇನೆಯ ಮುಖ್ಯಸ್ಥರಿಗೆ ಹೇಳಿದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡ ಬೆನ್ನಲ್ಲೇ ಸಾಲು ಸಾಲು ಮೀಟಿಂಗ್ಗಳು ನಡೀತಾ ಇವೆ. ನಾಳೆ ದೇಶದ ಆಂತರಿಕ ಭದ್ರತೆ ಸಿದ್ಧತೆ ಕುರಿತು ಮಹತ್ವದ ಸಭೆ ಕೂಡ ನಡೀತಾ ಇದೆ. ನಾಳೆ ಸಂಪುಟ ರಕ್ಷಣಾ ಸಮಿತಿಯ ಜೊತೆಗೆ ಮೋದಿ ಅವರು ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾರೆ. ಬಹಳ ಜನ ಏನ್ ಮಾಡ್ತಾ ಇದ್ದೀರಿ ಎಲ್ಲವೂ ಈಗಲೇ ಹೀಗೆ ಮಾಡಬೇಕಿಂತ ಏನಿಲ್ಲ. ದೇಶದ ಜನರ ಭಾವನೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು. ಪ್ರತೀಕಾರದ ಜ್ವಾಲೆಯಲ್ಲಿ ನಿಗಿ ಕೆಂಡವಾಗಿದೆ ದೇಶದ ಜನರ ಭಾವನೆ. ಆದರೆ ಭಾವನೆಗೆ ತಕ್ಕಂತೆ ಸರ್ಕಾರಗಳು ತಮ್ಮ ನೀತಿ ನಿಲುವನ್ನ ಪ್ರಕಟಿಸ್ತಾವ? ಇಲ್ಲ. ಸ್ವತಃ ನರೇಂದ್ರ ಮೋದಿ ಅವರೇ ಸೇನೆಗೆ ಹೇಳಿದ್ದಾರೆ, ನಿಮಗೆ ಯಾವ ರೀತಿ ಇದನ್ನ ನಿಭಾಯಿಸಬೇಕೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ. ಸೊ ಇದು ಕೇಂದ್ರದಲ್ಲಿ ನಡೀತಾ ಇರುವಂತಹ ಮಹತ್ವದ ಬೆಳವಣಿಗೆಗಳು. ನೋಡಿ, ನಮ್ಮ ಸೇನಾ ಮುಖ್ಯಸ್ಥರುಗಳು ಶತ್ರುವಿನ ನಡೆಯನ್ನ ಮತ್ತು ಶತ್ರು ದೇಶದ ಬಲಾಬಲವನ್ನ ಎಲ್ಲವನ್ನೂ ಕೂಡ ತಾಳೆ ಹಾಕಿ ತಾವು ತೆಗೆದುಕೊಳ್ಳಬೇಕಾದಂಥ ತೀರ್ಮಾನಗಳ ಬಗ್ಗೆ ಎಷ್ಟೊಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾತ್ರ ಯಾವ್ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನದ ಮಾಧ್ಯಮಗಳಿಗೂ ಕೂಡ ನಮ್ಮ ರಾಜಕೀಯ ನಾಯಕರುಗಳ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಪೋಸ್ಟರ್ಗಳು, ಟ್ವೀಟ್ಗಳು ಹದ್ದಿನಂತೆ ಕಾದು ಕುಳಿತಿವೆ. ಅಷ್ಟರ ಮಟ್ಟಿಗೆ ರಾಜಕೀಯ ಗಬ್ಬೆದ್ದು ನಾರ್ತಾ ಇದೆ.